ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನೈಕಾ ಬಗ್ಗೆ ಮಾತಾಡ್ಕೊಳ್ಳೋಣ. ನೈಕಾ ಇಂಟ್ರಾಡೇ ಸೆಷನಲ್ಲಿ ಮೋರ್ ದ್ಯಾನ್ 4% ವರೆಗೂ ಕರೆಕ್ಟ್ ಆಗ್ತಾ ಸ್ಟಾಕು ಆಲ್ ಟೈಮ್ ಲೋನ ನಿಯರ್ಲಿ 120 ರೂಪೀಸ್ಗೆ ರೀಚ್ ಆಗ್ತಿರೋಂಥ ಟೈಮಲ್ಲಿ ICICI ಸೆಕ್ಯೂರಿಟಿ ಅವರು ಒಂದು ನೋಟ್ನ ರಿಲೀಸ್ ಮಾಡಿದ್ದಾರೆ. ಇವರು ಮೆನ್ಷನ್ ಮಾಡ್ತಿರೋದು ಈ ರೀಸೆಂಟ್ ಟೈಮ್ಸಲ್ಲಿ ಫಾಲ್ ಆಗಿರೋಂಥ 70% ಕರೆಕ್ಷನ್ ಆದಮೇಲೆ ಬಂದಿರೋಂಥ ಫಾಲಿಂದ ಸ್ಟಾಕ್ ರಿಲೇಟೆಡ್ ಆಗಿ ಇವರು ವ್ಯಾಲ್ಯೂ ಆಗಿ ನೋಡ್ತಿರೋ ಥರ ಆ್ಯಂಡ್ ಸಮ್ ಆಫ್ ದಿ ಪಾರ್ಟ್ಸ್ ವ್ಯಾಲ್ಯೂಯೇಷನ್ಸು FOTP ವ್ಯಾಲ್ಯೂಯೇಷನ್ ಪ್ರಕಾರ ಇವರ BBC ಬಿಸ್ನೆಸ್ ಬ್ಯೂಟಿ ಆ್ಯಂಡ್ ಪರ್ಸನ್ ಕೇರ್ ಬಿಸ್ನೆಸ್ಸು 77% ಆಫ್ ಕರೆಂಟ್ ಪ್ರೈಸು ಇನ್ಕ್ಲೂಡ್ ಆಗಿದೆ. ಅದರಿಂದ ಬೇಸ್ಡ್ ಆನ್ ಪ್ರೆಸೆಂಟ್ ಪ್ರೈಸ್ ಪಾಯಿಂಟು ಪ್ರೆಸೆಂಟ್ ಇರುವಂಥ ನೈಕಾ ಬಿಸ್ನೆಸ್ಸು ಇವರು ಅಟ್ರಾಕ್ಟಿವ್ ಆಗಿ ನೋಡ್ತಿರೋ ಥರ ಇವರು ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಓಮ್ನಿ ಚಾನಲ್ ನೆಟ್ವರ್ಕ್ನಲ್ಲಿ ಆಪರೇಟ್ ಮಾಡ್ತಾ ಗುಡ್ ಪ್ರಾಫಿಟಬಿಲಿಟಿ ಮ್ಯಾಟ್ರಿಕ್ಸು ಆ್ಯಂಡ್ ಪ್ರಾಡಕ್ಟ್ ಕ್ಯಾಪಿಟಲ್ ಅಲೋಕೇಶನ್ ಆ್ಯಂಡ್ ಪ್ರೆಸೆಂಟ್ ಇರುವಂಥ ಇವರ ಬಿಸ್ನೆಸ್ ಲೈಕ್ ಬ್ಯೂಟಿ ಆ್ಯಂಡ್ ಪರ್ಸನಲ್ ಕೇರ್ ಬಿಸ್ನೆಸ್ಸು ಇಂಡಿಯಾ ಸೆಗ್ಮೆಂಟ್ನಲ್ಲಿ ಇವರು ಸ್ಟ್ರಾಂಗ್ ಆಗಿ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಹೇಳ್ತಾ ನೈಕಾ ರಿಲೇಟೆಡ್ ಆಗಿ ಟಾರ್ಗೆಟ್ನ 145 ರೂಪೀಸ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ICICI ಸೆಕ್ಯೂರಿಟಿ ಅವರು ಹೇಳ್ತಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟು ಟ್ವಿಟ್ಟರ್ನಲ್ಲಿ ಕಾಣಿಸ್ತಾ ಇದೆ. ಯಾವ್ಯಾವ ಮ್ಯೂಚುವಲ್ ಫಂಡ್ಸು ನೈಕಾ ರಿಲೇಟೆಡ್ ಆಗಿ ಹೋಲ್ಡಿಂಗ್ನ ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದೆ ಅಲ್ವಾ, ಅದರ NAV ಜೊತೆ ಕಂಪೇರ್ ಮಾಡಿದ್ರೆ ಪ್ರೆಸೆಂಟ್ ನೈಕಾ ಒಂದು ಪರ್ಸೆಂಟೇಜ್ ಎಷ್ಟಿದೆ, ಹೋಲ್ಡಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದು ನಮಗೆ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಸ್ಟಾಕ್ ಪ್ರೈಸು ಫಾಲ್ ಆಗೋದ್ರಿಂದ ಪರ್ಸೆಂಟೇಜ್ ಆಫ್ ಹೋಲ್ಡಿಂಗು NAV ನಮ್ಗೆ ಡೌನ್ ಆಗಿರ್ಬೋದು. ಬಟ್ ಓವರಾಲ್ ಆಗಿ ಯಾವ್ಯಾವ ಮ್ಯೂಚುವಲ್ ಫಂಡ್ಸು ಎಷ್ಟು ಪರ್ಸೆಂಟೇಜು ನೈಕಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಲ್ಲ, ಇನ್ವೆಸ್ಟ್ಮೆಂಟ್ ವರ್ತ್ ಎಷ್ಟು ಅಂತ ರೀಸೆಂಟ್ ಟೈಮ್ಸಲ್ಲಿ ಇನ್ನೂ ಜಾಸ್ತಿ ಇದೆಯಾ ಅಥವಾ ಇಲ್ಲ ಅನ್ನೋದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ರೀಸೆಂಟ್ 4 ಕ್ವಾರ್ಟರ್ಸಿಂದ FIs ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ಅವ್ರ ಶೇರ್ಸ್ನ ಜಾಸ್ತಿ ಮಾಡ್ಕೊಂಡಿರ್ತಾರ. ಇವನ್ SS ಪರ್ಟಿಕ್ಯುಲರ್ಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ FY23ನಲ್ಲಿ ಆನ್ಗೋಯಿಂಗ್ ಫೈನಾನ್ಷಿಯಲ್ ಇಯರ್ನಲ್ಲಿ 100% ಮೇಲೆ ಬೆಳೆದಿರೋ ಥರ ಎಕನಾಮಿಕ್ ಟೈಮ್ಸ್ ಅವರು ಅವ್ರ ಡೇಟಾನ ಪಬ್ಲಿಷ್ ಮಾಡಿದ್ದಾರೆ. ಆ ಡೇಟಾ ನಾವು ಒಂದ್ಸಲಿ ಗಮನಿಸಿದ್ರೆ FI ಸ್ಟಾಕ್ಸು ಮೆಜ್ಗಾನ್ ಶಿಪ್ ಬಿಲ್ಡರ್ಸು ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಗ್ರಾಜುಯಲ್ ಆಗಿ ಬೆಳ್ತಿರೋ ಥರ FIs ಒಂದು ಹೋಲ್ಡಿಂಗು ಡಿಸೆಂಬರ್ 2020, ಅದಕ್ಕೆ ಮುಂಚೆ ಸೆಪ್ಟೆಂಬರ್ 2022, ಅದಕ್ಕೆ ಮುಂಚೆ ಜೂನ್ 2022, ಅದಕ್ಕೆ ಮುಂಚೆ ಮಾರ್ಚ್ 2022, ಇವೆಲ್ಲಾನು 4 ಕನ್ಸಿಕ್ಯೂಟಿವ್ ಕ್ವಾರ್ಟರ್ಸ್ ಲಾಸ್ಟ್ ಪ್ರೀವಿಯಸ್ ಕ್ವಾರ್ಟರ್ನಲ್ಲಿ ಇರುವಂಥ FIs ಹೋಲ್ಡಿಂಗು ಗ್ರಾಜುಯಲ್ ಆಗಿ ಬೆಳೀತಾ ಬಂದಿದೆ ಅಲ್ವಾ. ಅಂಡ್ ಪ್ಯಾರಲಲ್ ಆಗಿ ಪ್ರೆಸೆಂಟ್ ಇರುವಂಥ ಫೈನಾನ್ಷಿಯಲ್ ಇಯರ್ FY23ನಲ್ಲಿ 220% ಹತ್ರ ಸ್ಟಾಕ್ ರಿಟರ್ನ್ನ ಡೆಲಿವರಿ ಮಾಡಿದ್ದೆ. BLS ಇಂಟರ್ನ್ಯಾಷನಲ್ 212%, ಕರ್ನಾಟಕ ಬ್ಯಾಂಕ್ 169%, ಪವರ್ ಮೇಕ್ ಪ್ರಾಜೆಕ್ಟ್ಸು 161%, ಸೌತ್ ಇಂಡಿಯನ್ ಬ್ಯಾಂಕ್ 142 ಅಂಡ್ RBNL 135. ಫೈನಲಿ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ 119% ಹತ್ರ ಈ ಸ್ಮಾಲ್ ಕ್ಯಾಪ್ ಸ್ಟಾಕ್ಸು ರಿಟರ್ನ್ನ ಡೆಲಿವರಿ ಮಾಡ್ತಾ ಇದ್ರೆ, ಇದರಲ್ಲಿರುವಂಥ ಡೇಟಾನಲ್ಲಿ ನಾವು ಗಮನಿಸ್ತಾ ಇದ್ರೆ FIsನು ಅವರ ಶೇರ್ಸ್ನ ಕಂಟಿನ್ಯೂಸ್ಲಿ ಜಾಸ್ತಿ ಮಾಡ್ಕೊಂಡಿರೋ ಥರ ಎಕನಾಮಿಕ್ಸ್ ಟೈಮ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ICICI ಬ್ಯಾಂಕ್ ಅವರು ಅವ್ರ ನಂಬರ್ಸ್ ಅಂತೂ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಸ್ಟಾಕ್ ಇವತ್ತು ದೊಡ್ಡದಾಗಿ ಪರ್ಫಾರ್ಮ್ ಮಾಡಿಲ್ಲ. ಬಿಕಾಸ್ ಲಾಸ್ಟ್ 6 to 7 ಕ್ವಾರ್ಟರ್ಸಿಂದ ಇವರು ಇದೇ ಥರ ನಂಬರ್ಸ್ನೇ ಪೋಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇವರ ಇನ್ನೂ ಅಪ್ಕಮಿಂಗ್ ಟೈಮ್ಸಲ್ಲಿ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಆಲ್ರೆಡಿ ಈ ಸ್ಟಾಕ್ ಪ್ರೈಸು ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಇವರ ನಂಬರ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸು 4.65% ಆಗಿ ಪೋಸ್ಟ್ ಮಾಡಿದ್ದಾರೆ. ಇದು ಆಲ್ ಟೈಮ್ ಹೈ. ಆ್ಯಂಡ್ ನೆಟ್ ಇಂಟ್ರೆಸ್ಟ್ ಇನ್ಕಮನ್ನು 34% ಇಯರ್ನಲ್ಲಿ ಗ್ರೋತ್ ಆಗಿದೆ. ಆ್ಯಂಡ್ 8 years ಬೆಸ್ಟ್ ಆ್ಯಂಡ್ ಆಪರೇಟಿಂಗ್ ಪ್ರಾಫಿಟ್ ಗ್ರೋತನ್ನು 15 ಕ್ವಾರ್ಟರ್ಸ್ ಬೆಸ್ಟ್. ಆ್ಯಂಡ್ ವೇರ್ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಕೆಟ್ಟ ಸಾಲಗಳು ಇದೆ ಅಲ್ವಾ, ಅದು ಲೋಯೆಸ್ಟ್ ಅಲ್ಲಿದೆ. ಮೀನ್ಸ್ ಲಾಸ್ಟ್ 8 years ಅಲ್ಲಿ ಯಾವಾಗಲೂ ಇಲ್ದಿರೋಷ್ಟು ಲೋಯೆಸ್ಟ್ ನಂಬರ್ಸು ಯಾವಾಗಲೂ ಬರಲಿಲ್ಲ. ಆ್ಯಂಡ್ ಇವನ್ ನೆಟ್ ಇಂಟ್ರೆಸ್ಟ್ ಇನ್ಕಮು, ಪ್ರಾಫಿಟಬಿಲಿಟಿ ಇವೆಲ್ಲಾನು ಎಸ್ಟಿಮೇಟ್ಸ್ನ ಬೀಟ್ ಮಾಡ್ತಾ ಇರೋದು. ಡಿಪಾಸಿಟ್ ಗ್ರೋತ್ ಮೊಮೆಂಟಮ್ ಮಾತ್ರನೇ ಸ್ವಲ್ಪ ಸ್ಲೋ ಆಗಿದೆ. ಡಿಪಾಸಿಟ್ ಮೂಮೆಂಟ್ಸಮ್ ಅದು 27 ಕ್ವಾರ್ಟರ್ಸ್ ಲೋನಲ್ಲಿದೆ. ಕಾಸಾನು 2 years ಆರ್ 8 ಕ್ವಾರ್ಟರ್ಸ್ ಲೋನಲ್ಲಿದೆ. ಸೊ ಡಿಪಾಸಿಟ್ ಗ್ರೋತ್ ಆ್ಯಂಡ್ ಕಾಸಾ ಗ್ರೋತ್ ಇವು ಮಾತ್ರನೇ ಸ್ವಲ್ಪ ಕನ್ಸರ್ನ್ ಅನ್ನೋ ಥರ ಕಾಣಿಸ್ತಾ, ಬಿಕ್ಕಿರೋ ಎಲ್ಲಾನು ನಂಬರ್ಸು ಡಿಪಾಸಿಟ್ಸ್ ಆ್ಯಂಡ್ ಕಾಸಾನಲ್ಲಿರುವಂಥ ನೆಗೆಟಿವ್ಸ್ನಲ್ಲಿ ಕಂಬೈನ್ ಮಾಡಿದ್ರು ICICI ಬ್ಯಾಂಕ್ ನಂಬರ್ಸು ಎಸ್ಟಿಮೇಟ್ಸ್ನ ಬೀಟ್ ಮಾಡ್ದಂಗೆ ನಾವು ನೋಡ್ಬೋದು. ಅದೇ ಥರ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅವರು NIM ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸು 5.4% ಆಗಿ ಪೋಸ್ಟ್ ಮಾಡ್ತಾ ಆಲ್ ಟೈಮ್ ಹೈನ ನಂಬರ್ಸ್ನ ಡೆಲಿವರಿ ಮಾಡಿದ್ದಾರೆ. ಆ್ಯಂಡ್ ಇಂಟ್ರೆಸ್ಟ್ ಇನ್ಕಮು 29 ಕ್ವಾರ್ಟರ್ಸ್ ಬೆಸ್ಟ್. ಆ್ಯಂಡ್ ಇದಕ್ಕೆ ಮುಂಚೆ ICICI ಬ್ಯಾಂಕ್ ನಂಬರ್ಸ್ನು ಡಿಪಾಸಿಟ್ ಗ್ರೋತ್ ಇಲ್ಲ ಅಂತ ಅಂದ್ಕೊಂಡಿದ್ವಲ್ವಾ, ಆದರೆ ಇಲ್ಲಿ ಕ್ವಾರ್ಟರ್ ಕಂಪ್ಯಾರಿಷನಲ್ಲಿ 5.7% ಗ್ರೋತ್ನ ಒನ್ ಆಫ್ ದಿ ಲಾರ್ಜೆಸ್ಟ್ ಬ್ಯಾಂಕ್ ಅಕೌಂಟ್ಸ್ ಇವರು ತಗೊಂಡು ಬರ್ತಾ ಇರೋದು. ಲಾಸ್ಟ್ 11 ಕ್ವಾರ್ಟರ್ಸ್ನಲ್ಲಿ ಈ ಡಿಪಾಸಿಟ್ ಗ್ರೋತು ಬೆಸ್ಟ್ ಮೈಂಟೈನ್ ಮಾಡ್ತಿರೋ ಥರ. ಆ್ಯಂಡ್ ಅಸೆಟ್ ಕ್ವಾಲಿಟಿನೂ 30 ಕ್ವಾರ್ಟರ್ಸ್ ಬೆಸ್ಟ್. ಆ್ಯಂಡ್ ROE 2.5% ಹತ್ರ ಮೈಂಟೈನ್ ಮಾಡ್ತಾ ಇರೋದು ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಂಬರ್ಸ್ ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಆ್ಯಂಡ್ ಫೈನಲಿ ರಿಲಯನ್ಸ್ ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ನ ಬೀಟ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಆಯಿಲ್ ಟು ಕೆಮಿಕಲ್ ಡಿವಿಷನಲ್ಲಿ ಇವರು ಪ್ರಾಫಿಟಬಿಲಿಟಿ ಆ್ಯಂಡ್ ಇವರ ಆಪರೇಟಿಂಗ್ ಪ್ರಾಫಿಟನ್ನು ವೇ ಆಫ್ ಅಬೋವ್ ಎಸ್ಟಿಮೇಟ್ಸ್ ಇದೆ. ಕ್ವಾರ್ಟರ್ ಕಂಪ್ಯಾರಿಷನಲ್ಲಿ ಆಪರೇಟಿಂಗ್ ಪ್ರಾಫಿಟ್ 16% ಹತ್ರ ಇದ್ರೆ
OTC ಬಿಸ್ನೆಸ್ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ನಲ್ಲಿ ಇಂಪ್ರೂವ್ ಆಗಿದೆ. ಆ್ಯಂಡ್ ಇವನ್ OTC ಕೆಮಿಕಲ್ಸ್ ರಿಲೇಟೆಡ್ ಆಗಿ ಆಯಿಲ್ ಟು ಕೆಮಿಕಲ್ಸ್ ರಿಲೇಟೆಡ್ ಆಗಿ ಪ್ರೀವಿಯಸ್ ಕ್ವಾರ್ಟರ್ನಲ್ಲಿ ಮಾರ್ಜಿನ್ಸ್ 7% ಹತ್ರ ಇದ್ದರೆ ಈ ಸಲ ಇದು 10% ಆಗಿದೆ. ಸೊ OTC ಬಿಸ್ನೆಸ್ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡಿದ್ದೆ. ರಿಮೈನಿಂಗ್ ಬಿಸ್ನೆಸ್ ಲೈಕ್ ಜಿಯೋ ಆರ್ಪೋ ಪ್ರೀವಿಯಸ್ಲಿ ಅದು 177.2 ಇದ್ದರೆ ಈಗ ಅದು 178.2ಗೆ ರೈಸ್ ಆಗಿದೆ. ಬಟ್ ಅಗೇನ್ ಈಗ ಮತ್ತೆ ಟ್ಯಾರಿಫ್ ರೇಟು ಜಾಸ್ತಿ ಮಾಡ್ತಾರೋ ಒಂದು ಕ್ಲಾರಿಟಿ ಇಲ್ದಿರೋ ಕಾರಣವಾಗಿ ಅದೊಂಥರ ಕನ್ಸರ್ನ್ ಥರ ಕಾಣಿಸ್ತಾ ಇದೆ ಜಿಯೋ ರಿಲೇಟೆಡ್ ಆಗಿ. ಬಟ್ ರಿಲಯನ್ಸ್ ರಿಟೇಲ್ ರಿಲೇಟೆಡ್ ಆಗಿನೂ ರೆವೆನ್ಯೂ 4% ಇಂಪ್ರೂವ್ ಆಗ್ತಾ ಇರೋದು. ಓವರಾಲ್ ಆಗಿ ಈ ಡಿವಿಷನ್ಸ್ ಎಲ್ಲದರಲ್ಲೂ ಬೆಟರ್ ದ್ಯಾನ್ ಎಸ್ಟಿಮೇಟ್ಸ್ ಆ್ಯಂಡ್ ಪ್ಯೂರ್ಲಿ OTC ಬಿಸ್ನೆಸ್ ಅಂತೂ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಅಂತೂ ಸಾಲಿಡ್ ಆಗಿ ಅವ್ರ ನಂಬರ್ಸ್ನ ಡೆಲಿವರಿ ಮಾಡಿದ್ದಾರೆ. ಸೊ ಓವರಾಲ್ ನಂಬರ್ಸ್ನ ಬೆಟರ್ ದ್ಯಾನ್ ಎಸ್ಟಿಮೇಟ್ಸ್ ಆಗೇ ನೋಡಬೇಕು. ಆ್ಯಂಡ್ ಈ ರಿಸಲ್ಟ್ಸ್ ಆದಮೇಲೆ ನೋಮುರಾ ಅವರು ರಿಲಯನ್ಸ್ ಟಾರ್ಗೆಟ್ 2800, ಜಫ್ರೀಸ್ ಅವರು 3010 ಆ್ಯಂಡ್ JP ಮೋರ್ಗನ್ ಅವರು 3015 ಟಾರ್ಗೆಟ್ ಅನ್ನೋ ಥರ ರಿಲಯನ್ಸ್ ಇಂಡಸ್ಟ್ರಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಇಂಟ್ರಾಡೇ ಸೆಷನಲ್ಲಿ ಮೋರ್ ದ್ಯಾನ್ 10% ಕರೆಕ್ಟ್ ಆಗಿದೆ ಅಲ್ಲ, ನಿಯರ್ಲಿ 8% ಥರ ನೆಗೆಟಿವ್ ಆಗಿ ಎಸ್ ಬ್ಯಾಂಕ್ ಕ್ಲೋಸ್ ಆಗಿದೆ. ಇದಕ್ಕೆ ರೀಸನ್, ಒನ್ ಆಫ್ ದ ಮೇನ್ ರೀಸನ್ 2 ಡೇಸ್ ಬ್ಯಾಕ್ ಮಾಡಿರೋಂಥ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಲ್ವಾ, ಎಸ್ ಬ್ಯಾಂಕ್ ಬಿಗ್ ಅಲರ್ಟ್ ನೆಗೆಟಿವ್ ಅನ್ನೋ ಥರ ಅಪ್ಡೇಟ್ ಮಾಡಿದ್ದೀನಿ. ಬಟ್ ಫ್ರೆಂಡ್ಸ್, ಅದಾದಮೇಲೆ ಇನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ಸು ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಇಷ್ಟಕ್ಕೂ ನೆಗೆಟಿವ್ ಅಪ್ಡೇಟ್ ಏನಂದರೆ, ನಮ್ಮೆಲ್ಲರಿಗೂ ಗೊತ್ತಿದೆ ಮಾರ್ಚ್ 2020ಯಲ್ಲಿ ಎಸ್ ಬ್ಯಾಂಕು ಅವ್ರಿಗಿರುವಂಥ ಪೊಸಿಷನ್ಸ್, ಫೈನಾನ್ಷಿಯಲ್ ಕಂಡೀಷನ್ಸ್ ಕೊಲಾಪ್ಸ್ ಆಗೋಗುತ್ತೆ ಅಂತ ಕಂಡೀಷನಲ್ಲಿ RBI, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಇನ್ನು ಸ್ವಲ್ಪ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಎಲ್ಲನೂ ಮುಂದೆ ಬಂದು ಎಸ್ ಬ್ಯಾಂಕ್ನ ಸೇವ್ ಮಾಡೋವಂಥ ಪ್ರಯತ್ನ ಮಾಡಿದ್ದಾರಲ್ವ. ಅದರಲ್ಲಿ ಭಾಗವಾಗಿ ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿರುವಂಥ 81 ಬಾಂಡ್ಸ್ ಇದೊಂದು ಡೆಟ್ ಇನ್ಸ್ಟ್ರೂಮೆಂಟ್. ಇದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಇದರಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ವ, ಅದು ರಿಸ್ಕಿ ಇನ್ವೆಸ್ಟ್ಮೆಂಟ್. ಇಫ್ ಇನ್ ಕೇಸ್ ಬ್ಯಾಂಕ್ ಏನಾದರೂ ಪ್ರಾಬ್ಲಮ್ಸ್ಗೆ ಏನಾದರೂ ಹೋದರೆ ಅದು ಜೀರೋ ಆಗೋಗುತ್ತೆ. ಇನ್ಫ್ಯಾಕ್ಟ್ ಬ್ಯಾಂಕು ಅದಕ್ಕೆ ಬಡ್ಡಿ ಪೇ ಮಾಡಬೇಕಂತ ನೀಡೂ ಇಲ್ಲ ಆ್ಯಂಡ್ ಆ ಇನ್ವೆಸ್ಟ್ಮೆಂಟ್ ಅಮೌಂಟು ಜೀರೋಗೆ ತೊಗೊಂಬರ್ಬೋದು. ಮೀನ್ಸ್ ಅದು ಕಂಪ್ಲೀಟಾಗಿ 100% ರಿಸ್ಕ್ ಇರೋವಂಥ ಬಾಂಡ್ಸ್. ಅದರಿಂದ ಎಸ್ ಬ್ಯಾಂಕು ಪ್ರಾಬ್ಲಮ್ಸ್ಗೆ ಹೋಗಿರೋ ಟೈಮಲ್ಲಿ ಅದನ್ನು ಕಂಪ್ಲೀಟಾಗಿ ಜೀರೋ ಮಾಡಿದ್ದಾರೆ. ಆದರೆ ಅದರಲ್ಲಿ ಇನ್ವೆಸ್ಟ್ ಮಾಡಿರೋಂಥ 81 ಬಾಂಡ್ಸ್ ಹೋಲ್ಡರ್ಸ್ ಮಾತ್ರ ನಮಗೆ ಅದು FD ಅಷ್ಟು ಸೇಫ್ಟಿ ಸೆಕ್ಯೂರಿಟಿ ಇರತ್ತೆ ಅಂತ ಅವ್ರು ನಮಗೆ ಅದನ್ನು ಮಾರಿದ್ದಾರೆ. ಅದ್ರ ಕಾರಣವಾಗಿ ನಾವು ನಷ್ಟ ಹೋಗಿದ್ದೀವಿ. ಆ ಬಾಂಡ್ಸ್ ನಮಗೆ ಮಿಸ್ಸೆಲ್ ಮಾಡಿರೋ ಥರ ಅದು ನಮಗೆ FD ಅಂತ ಹೇಳಿದ್ದಾರೆ. 81 ಬಾಂಡ್ಸಲ್ಲಿರುವಂಥ ಮೇನ್ ರಿಸ್ಕ್ ಫ್ಯಾಕ್ಟರ್ಸ್ ನಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅನ್ನೋ ಥರ ಹೈಕೋರ್ಟಲ್ಲಿ ಅವರು ಕೇಸ್ ಹಾಕಿದ್ದಾರೆ. ಹೈಕೋರ್ಟ್ ಅವರು ಇದಕ್ಕೆ ಪಾಸಿಟಿವ್ ಆಗಿ ಆದೇಶ ಮಾಡಿದ್ದಾರೆ. ಎಸ್ ಬ್ಯಾಂಕ್ ಅವರು ತಗೊಂಡಿರೋಂಥ, ಇನ್ಫ್ಯಾಕ್ಟ್ ಎಸ್ ಬ್ಯಾಂಕ್ ಅಂತಾನೆ ಅಲ್ಲ, RBI ಎಸ್ ಬ್ಯಾಂಕ್ ಅವರು ತಗೊಂಡಿರೋಂಥ ಡಿಸಿಷನ್ನ ಸ್ವಲ್ಪ ಸೈಡಿಗೆ ಇಡ್ತಾ 81 ಬಾಂಡ್ ಹೋಲ್ಡರ್ಸ್ಗೆ ಪಾಸಿಟಿವ್ ಆಗಿ ಆದೇಶ ಮಾಡಿದ್ದಾರೆ. ಸೊ ದಟ್ 81 ಬಾಂಡ್ಸ್ಗೆ ಯಾವುದಾದ್ರೆ ಅಂತೂ ₹1 ನಾವು ಬ್ಯಾಂಕು ಪೇ ಮಾಡಬೇಕಾರಂತ ನೀಡಿಲ್ಲ. ಸೊ ಈಗ ಅದು ಅಗೈನ್ ಆ ಡಿಸಿಷನ್ನ ಸೈಡ್ಗೆ ಇಡ್ತಾ ಇರೋದು. ನಿಯರ್ಲಿ 8,300 crores ಹತ್ರ ಎಸ್ ಬ್ಯಾಂಕ್ ಅವರೀಗ 81 ಬಾಂಡ್ ಹೋಲ್ಡರ್ಸ್ಗೆ ಪೇ ಮಾಡಬೇಕಾಗತ್ತೆ. ಓಕೆ, ಇದು ಹೈಕೋರ್ಟ್ ಅವರು 81 ಬಾಂಡ್ ಹೋಲ್ಡರ್ಸು ಕೇಳಿರೋದಕ್ಕೂ ಒಪ್ಕೊಂಡಿರ್ತಾರ. ಲೈಕ್ ನಮಗೆ ಮಿಸ್ಸೆಲ್ ಮಾಡಿದ್ದಾರೆ, ನಮಗೆ ಸರಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಅದರಿಂದಾನೇ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಅದಕ್ಕೆ ನಷ್ಟ ಹೋಗಿದ್ದೀವಿ ಅಂತ ಅವ್ರು ಹೇಳಿರೋದಕ್ಕೆ ಆಕ್ಸೆಪ್ಟ್ ಮಾಡಿದಾರ ಅಂದರೆ ಅದಕ್ಕಲ್ಲ ಹೈಕೋರ್ಟ್ ಅವರು ಹೇಳಿರೋದು. ಹೈಕೋರ್ಟ್ ಹೇಳಿರೋಂಥ ಪ್ರಕಾರ ಮಾರ್ಚ್ 5, 2020ನ ಎಸ್ ಬ್ಯಾಂಕ್ ಅವ್ರನ್ನ ಕಾಪಾಡೋದಕ್ಕೋಸ್ಕರ RBI ಅವರು ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ ಡ್ರಾಫ್ಟ್ ರೀಕನ್ಸ್ಟ್ರಕ್ಷನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಗೈಡ್ಲೈನ್ಸ್ ಎಲ್ಲನೂ ಹೇಳ್ತಾ ಅದರಲ್ಲಿ ಈ ಕ್ಲಾಸ್ನೂ ಇಟ್ಟಿದ್ದಾರೆ. 81 ಬಾಂಡ್ ಹೋಲ್ಡರ್ಸ್ಗೆ ಸಂಬಂಧಿಸಿರುವ 8,300 crores ಮನಿನ ಕಂಪ್ಲೀಟಾಗಿ ಜೀರೋ ಮಾಡ್ತಿದ್ದೀವಿ ಅನ್ನೋ ಥರ ಇಲ್ಲಿವರೆಗೂ ಚೆನ್ನಾಗೇ ಇದೆ. ಆದರೆ ಆ ಮಾರ್ಚ್ 5, 2020 RBI ಅವರು ತಗೊಂಡ್ಬಂದಿರೋಂಥ ಡ್ರಾಫ್ಟ್ ಆದಮೇಲೆ ಸ್ವಲ್ಪ ಡೇಸ್ ಆದಮೇಲೆ ಇದನ್ನು ಸೆಂಟ್ರಲ್ ಗೌರ್ಮೆಂಟು ಫೈನಲ್ ರೀಕನ್ಸ್ಟ್ರಕ್ಷನ್ ಗೈಡ್ಲೈನ್ಸ್ನ ರಿಲೀಸ್ ಮಾಡಿದ್ದಾರೆ. ಆದರೆ ಅದರಲ್ಲಿ ಈ ಕ್ಲಾಸ್ ಮಿಸ್ ಆಗಿದೆ. 81 ಬಾಂಡ್ ಹೋಲ್ಡರ್ಸ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟು ಅದರ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಅದರಿಂದ ಕೇವಲ RBI ಅವರು ಹೇಳ್ತಿರೋಂಥ ಪ್ರಕಾರ ನಾವು ಇದನ್ನು ಪರಿಗಣಕ್ಕೆ ತಗೊಳಕ್ಕಾಗಲ್ಲ. ಅದರಿಂದ ಕೇವಲ RBI ಅವರು ಹೇಳ್ತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು ಆ ಕ್ಲಾಸ್ನ ಇನ್ಕ್ಲೂಡ್ ಮಾಡಿಲ್ಲ, ಅದರಿಂದ ನಾವು ಇದನ್ನು ವ್ಯಾಲಿಡಾಗಿ ತಗೊತಿಲ್ಲ ಅಂತ 81 ಬಾಂಡ್ ಹೋಲ್ಡರ್ಸ್ಗೆ ಪಾಸಿಟಿವ್ ಆಗಿ ಆದೇಶ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಎಸ್ ಬ್ಯಾಂಕ್ ಅವ್ರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅವ್ರಿಗೆ ಬಂದಿರೋಂಥ ಪ್ರಾಫಿಟ್ ಕೇವಲ 50 crores ಮಾತ್ರನೇ. ಸೊ 50 crores ಪ್ರಾಫಿಟ್ ಎರ್ನ್ ಮಾಡ್ತಿರೋಂಥ ಬ್ಯಾಂಕು ಒಂದೇ ಸಲ 8,300 crores ಕಟ್ಟಬೇಕಂದ್ರೆ ಅಗೈನ್ ಪ್ರೀವಿಯಸ್ಲಿ ಇರೋಂಥ ಸಿಚುವೇಶನ್ ರಿಪೀಟ್ ಆಗತ್ತಲ್ವ. ಆದರೆ ಬ್ಯಾಂಕಿಂಗ್ ಸೆಕ್ಟರ್ ಸೈಡಿಂದ ಕೇಳಿಸಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಇದನ್ನು ಕಂಪ್ಲೀಟಾಗಿ ಬ್ಯಾಂಕ್ಸ್ಗೆ ಕಂಪ್ಲೀಟ್ ರೈಟ್ ಇರುತ್ತೆ. 81 ಬಾಂಡ್ ಹೋಲ್ಡರ್ಸ್ ಇನ್ವೆಸ್ಟ್ ಮಾಡಿರೋಂಥವ್ರಿಗೆ ಬಡ್ಡಿ ಕೊಡಬೇಕಾ, ಆ್ಯಕ್ಚುಲಿ ಪ್ರಿನ್ಸಿಪಲ್ ಕೊಡಬೇಕಾ ಅನ್ನೋದು ಬ್ಯಾಂಕ್ ಕೈಯಲ್ಲಿರುತ್ತೆ. ಅದು ಸೆಂಟ್ರಲ್ ಗೌರ್ಮೆಂಟು ಹೇಳಬೇಕಾಗಿರುವಂಥ ರಿಕ್ವೈರ್ಮೆಂಟ್ ಇಲ್ಲ. ಅದರಿಂದ ಇದಕ್ಕೆ ಅಗೇನೆಸ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ RBI ಅವರು ಎಸ್ ಬ್ಯಾಂಕ್ ಅವರು ಹೋಗ್ತಾರೆ ಅನ್ನೋ ಥರ ಪಾಸಿಬಲಿ ಇದು ಅವರಿಗೆ ಪಾಸಿಟಿವ್ ಆಗಿ ಆದೇಶ ಬರುತ್ತೆ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಫ್ ಇನ್ ಕೇಸ್ ಎಸ್ ಬ್ಯಾಂಕ್ ಅವರಿಗೆ ಸುಪ್ರೀಂ ಕೋರ್ಟಲ್ಲಿ ಏನಾದರೂ
ಪಾಸಿಟಿವ್ ಆಗಿ ಏನಾದರೂ ಅಪ್ಡೇಟ್ ಬಂದಿಲ್ಲ ಅಂದರೆ ಇನ್ನೊಂದು ಬಿಗ್ ಸರ್ಪ್ರೈಸ್ ಅಂತೂ ಆಗತ್ತೆ. ಬಟ್ ನೋಡಬೇಕು ಸುಪ್ರೀಂ ಕೋರ್ಟ್ ಅವರು ಯಾರ ಸೈಡ್ ಇರ್ತಾರೆ ಅಂತ. ಬಿಕಾಸ್ ಎಂಟೈರ್ ಕೊಲಾಪ್ಸ್ ಆಗ್ತಿರೋಂಥ ಬ್ಯಾಂಕ್ನ ರಿವೈವಲ್ ಮಾಡೋಕ್ಕೋಸ್ಕರನೇ 81 ಬಾಂಡ್ ಹೋಲ್ಡರ್ಸ್ಗೆ 0 ಮಾಡಿದ್ದೀವಿ. ಆದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಲ್ಲೇ ಮಾಡಿದ್ದು. ಅದರಿಂದ ಈಗ ಅಗೈನ್ ಅದನ್ನು ಹಿಂದಕ್ಕೆ ತಗೊಂಡೋದ್ರೆ ಎಸ್ ಬ್ಯಾಂಕ್ ಅಗೈನ್ ಮತ್ತೆ ಪ್ರಾಬ್ಲಮ್ಸ್ಗೆ ಹೋಗುತ್ತೆ. ಅದರಿಂದ ಈ ಕ್ವಶನ್ ಮಾರ್ಕ್ ಈಗ ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ ಫಾಲ್ಗೆ ಮೇನ್ ರೀಸನ್. ಆ್ಯಂಡ್ ಇದರ ಜೊತೆಗೆ ಇವರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆ ರಿಸಲ್ಟ್ಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಟೋಟಲ್ ಎಂಟೈರ್ ಡೇಟಾನಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಲೈಕ್ ಅಸೆಟ್ ಕ್ವಾಲಿಟಿ ಮಾತ್ರ ಇಂಪ್ರೂವ್ ಆಗ್ತಿರೋ ಥರ ಕಾಣಿಸುತ್ತೆ. ಲಾಸ್ಟ್ ಟೈಮು 12% ಹತ್ರ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು, ಈಗ ಅದು 2%ಗೆ. ಪ್ರೀವಿಯಸ್ಲಿ ಇರುವಂಥ 3.6% ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಈಗ 1% ಅನ್ನೋ ಥರ ಕಾಣಿಸುತ್ತೆ. ಅಸೆಟ್ ಕ್ವಾಲಿಟಿ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಮಾಡೋದ್ರ ಥರ ಕಾಣಿಸುತ್ತೆ. ಬಟ್ ಫ್ರೆಂಡ್ಸ್, ನಿಮಗೆ ಗೊತ್ತಿದ್ರೆ ಅವರ ಕೆಟ್ಟ ಸಾಲಗಳು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗೆ ಮಾರಿರೋ ಕಾರಣವಾಗಿ ಆ ಡೇಟಾ ಕಾಣಿಸುತ್ತೆ. ಬಟ್ ರಿಮೈನಿಂಗ್ ಡೇಟಾ ಎಲ್ಲನೂ ವೀಕ್ನೆಸ್ ಆಗಿ ಕಾಣಿಸ್ತಾ ಇದೆ. ಮೀನ್ಸ್ ಎಕ್ಸ್ಪೆಕ್ಟೇಷನ್ ಬಿಲೋನೇ ಇವರ ನಂಬರ್ಸ್ ಇದೆ. ಇದೂ ಸ್ಟಾಕ್ ಫಾಲ್ಗೆ ರಿಲೇಟೆಡ್ ಆಗಿ ಅನದರ್ ಮೇಜರ್ ರೀಸನ್. ಸೊ ಪ್ರೀವಿಯಸ್ ಫ್ರೈಡೇ ಬಂದಿರುವಂಥ ಅಪ್ಡೇಟ್ ಆದಮೇಲೆ ಬಂದಿರುವಂಥ ಎಸ್ ಬ್ಯಾಂಕ್ ರಿಸಲ್ಟ್ಸು, ಇವೆರಡು ನೆಗೆಟಿವ್ ಫ್ಯಾಕ್ಟರ್ಸ್ನಲ್ಲಿ ಸ್ಟಾಕ್ ಇವತ್ತು ಇಷ್ಟೊಂದು ಫಾಲ್ ಆಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.